ಮಾಧ್ಯಮದ ಹಿರಿಯರಿಗೆ, ಸ್ನೇಹಿತರಿಗೆ ನಮಸ್ಕಾರ, ಸಿನಿಮಾ ತಂಡಕ್ಕೆ ನಮಸ್ಕಾರ, ವೇದಿಕೆ ಮೇಲಿರೋ ಎಲ್ಲ ನನ್ನ ಕಲೀಗ್ಸ್ಗೆ, ಕಲರ್ ಡೈರೆಕ್ಟರ್ಸ್ಗೆ ನಮಸ್ಕಾರ. ಈ ಸಿನಿಮಾ ನನಗೆ ತುಂಬ ಒಂದು ಪರ್ಸ್ನಲ್ ಅಟ್ಯಾಚ್ಮೆಂಟ್ ಇದ್ದಂಗಿದೆ. ಒಂದು ತುಂಬ ನನ್ನ ತಂಡದೇ ಒಂದು ಸಿನಿಮಾ ಅಂತ ಒಂದು ಫೀಲಿಂಗ್ ಬರ್ತಿದೆ. ವಿಶೇಷವಾಗಿ ಯಾಕೆ ಅಂತಂದರೆ, ಮೊನ್ನೆ ತಾನೇ ನಾನು, ದಿಗಂತ್ ಭೈ ಅವರು, ಸಂಜು, ಮಹೇಶ್ ಗೌಡ್ರು, ಮಹೇಂದ್ರ ಗೌಡ್ರು, ನಮ್ಮ ಪ್ರಜ್ವಲ್ ಎಲ್ಲರೂ ಸೇರಿ ನಾವು ದುಬೈಗೆ ಒಂದು ಕ್ರಿಕೆಟ್ ಟೂರ್ನಮೆಂಟ್ಗೆ ಹೋಗಿದ್ವಿ. ಸೊ ಒಂದು ಟೀಮಾಗೆ ಹೋಗಿದ್ವಲ್ಲ, ಅದೇ ಟೀಮ್ ಒಂದು ಸಿನಿಮಾ ಬಂದಿರೋದ್ರಿಂದ ತುಂಬ ಅಟ್ಯಾಚ್ಮೆಂಟ್ ಇದ್ದಂಗಿದೆ. ಇವರು ಆನ್ ಫೀಲ್ಡ್ ಮಾತ್ರ ಆಲ್ರೌಂಡರ್ಸ್ ಅಂತ ಗೊತ್ತಿತ್ತು, ಸಿನಿಮಾದಲ್ಲೂ ಆಲ್ರೌಂಡರ್ಸ್ ಅಂತ ನನಗೆ ರಿಯಲೈಸ್ ಆಗಿ ತುಂಬ ಖುಷಿ ಆಯಿತು. ಸಂಜು ಅವ್ರದ್ದು ಎಸ್ಪೆಷಲಿ ಅಂದರೆ ಪಾತ್ರ ನೋಡ್ಲಿಕ್ಕೆ ಎಷ್ಟೇ ಲೌಡ್ ಅಂತ ಕಾಣಿಸಿದ್ರು ಸಹ ನಟನೆ ತುಂಬ ಸಹಜವಾಗಿತ್ತು, ತುಂಬ ಸಟಲ್ ಆಗಿತ್ತು. ಸೊ ಆ ಪಾತ್ರನ ಅವ್ರು ಹೇಗೆ ನಿಭಾಯಿಸಿದರೆ ಮತ್ತು ಪಾತ್ರ ಹೇಗಿರುತ್ತೆ ಅನ್ನೋದು ನೋಡೋ ಒಂದು ಕುತೂಹಲ ನನಗಿದೆ. ಆಮೇಲೆ ಮಹೇಂದ್ರ ಗೌಡ್ರು ಬರೀತಾರೆ, ಆ್ಯಕ್ಟ್ ಮಾಡ್ತಾರೆ, ತುಂಬ ಖುಷಿ ಆಯಿತು ಆನ್ ಸ್ಕ್ರೀನ್ ನೋಡಿ. ನನ್ನ ತುಂಬ ಒಂದು ಆ ಇಮೋಷನ್ಸ್ ಎದ್ದು ಕಾಣ್ತಾ ಇತ್ತು. ಸೊ ಬಹಳ ಬಹಳ ಖುಷಿ ಆಗ್ತಾ ಇದೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ, ಈ ಥರ ಸಿನಿಮಾ ತಂಡಗಳು ಹೆಚ್ಚೆಚ್ಚು ಬರಲಿ, ಹೆಚ್ಚೆಚ್ಚು ಗೆಲ್ಲಿ ಅಂತ ಒಂದು ಆಶಿಸ್ತಾ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಟ್ರೇಲರ್ ತುಂಬ ಖುಷಿ ಆಯ್ತು, ನಂಗೆ ತುಂಬ ಚೆನ್ನಾಗಿದೆ ಟ್ರೇಲರು. ಅಂದರೆ ನನಗೆ ಪರ್ಸ್ನಲಿ ಇಷ್ಟ ಆಗುವಂಥ ಸಿನಿಮಾದ ಸ್ಟೈಲ್ ಇದು. ಸೊ ತುಂಬ ಖುಷಿ ಆಯಿತು. ನೋ ವಂಡರ್ ಈ ಥರ ಒಂದು ಟ್ರೇಲರ್ ಎಷ್ಟು ಚೆನ್ನಾಗಿದೆ ಅಂದರೆ ಆಬ್ವಿಯಸ್ಲಿ ಸಿನಿಮಾನು ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ. ಸೊ ಕನ್ನಡದ ಜನತೆ, ನಮ್ಮ ಸಿನಿಮಾ ಇಂಡಸ್ಟ್ರಿಯವರು ಎಲ್ಲರೂ ಸೇರಿ ಇದಕ್ಕೊಂದು ಸಪೋರ್ಟ್ ಮಾಡಲೇಬೇಕಂತ ನನ್ನೊಂದು ಐ ರಿಕ್ವೆಸ್ಟ್ ಎವ್ರಿಬಡಿ. ತುಂಬ ಚೆನ್ನಾಗಿರುತ್ತೆ ಅಂದರೆ ಫಿಕ್ಸ್ ಗೊತ್ತಾಗ್ಬಿಡುತ್ತೆ ನಿಮಗೆ. ಟೆಕ್ನಿಕಾಲಿಟೀಸ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಮ್ಯೂಸಿಕ್ ಮತ್ತು ವಿಜುವಲ್ಸ್ ಆಗಿರ್ಬೋದು, ಫ್ರೇಮಿಂಗ್, ಎವ್ರಿಥಿಂಗ್ ಇಸ್ ಟಾಪ್ ನಾಚ್. ತುಂಬ ಖುಷಿ ಆಯಿತು. ಇನ್ನು ಹೆಚ್ಚು ಸಿನಿಮಾ ಮಾಡಿ ರತನ್ ಸರ್, ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್ ಸಾಗರ್ ಪುರಾಣಿಕ್ ಸರ್, ಧನ್ಯವಾದಗಳು. ಹಾಗೆ ನಾವು ಮಹೇಶ್